ಒಂದಿಲ್ಲ ಒಂದು ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರಕ್ಕೆ ಹೇಳ್ತೀವಲ್ರಿ, ಯಾರ ಅಕೌಂಟಬಿಲಿಟಿ ಎಲ್ಲಿದೆ ಕೇಂದ್ರ ಸರ್ಕಾರದ? ನಾವು ಮಾತನಾಡಿದ್ರೆ ಕೇವಲ ಅವ್ರ ವಿರುದ್ಧ ಟೀಕೆ ಮಾಡ್ತೀವಂತಲ್ಲ, ನಮಗೆ ಬೇರೆ ಅವಕಾಶನೇ ಇಲ್ಲ. ಇರೋದೇ ಒಂದು 2-3 ರಾಜ್ಯದಲ್ಲಿದ್ದೀವಿ ನಾವು, ಕಾಡ ಒಂದು 4 ರಾಜ್ಯದಲ್ಲಿರ್ಬೋದು. ಅಗೇನೆಸ್ಟ್ ಬಿಜೆಪಿ ಇರತಕ್ಕಂಥ ರಾಜ್ಯಗಳೆಲ್ಲ ಸೇರಿದ್ರೆ ಒಂದು 8ರಿಂದ 10ರಿಂದ 11 ಇರ್ಬೋದು. ಇನ್ನು ಉಳಿದಿದ್ದೆಲ್ಲ ರಾಜ್ಯದಲ್ಲಿ ಇವರೇ ಇದ್ದಾರೆ. ಇವ್ರು ಏನು ಮಾಡ್ತಾರೆ ಏನಿಲ್ಲ, ದೇಶದಾಗ ರಾತ್ರೋರಾತ್ರಿ ಯಾಕೆ ಕಾನೂನು ಬದಲಾವಣೆ ಮಾಡ್ತಾರೆ, ಏನು ಜುಡಿಷಿಯರಿಗೂ ಹೇಳಿರ್ತಕ್ಕಂಥ ಲೆಕ್ಕ ಇಲ್ಲ, ಜುಡಿಷಿಯರಿಗೂ ಲೆಕ್ಕ ಇಟ್ಕೊಳಂಗಿಲ್ಲ. ಸೊ ಈ ಥರ ವ್ಯವಸ್ಥೆಯಲ್ಲಿ ಹೊಂಟಿದೆ ದೇಶ, ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ನಿಮ್ಮ ಮುಖಾಂತರ ನಾನು ಹೇಳ್ತಕ್ಕಂಥ ಇವತ್ತು 50 ವರ್ಷ ಕಳೆದಿದ್ದೇನೆ ರಾಜಕೀಯ ಜೀವನದಲ್ಲಿ. ಭಾಳ ಸಕ್ರಿಯವಾಗಿ ಕೂಡ ನಾನು ಕೂಡ ಭಾಳ ಮೊದಲಿನಿಂದನೂ ಇದ್ದೇನೆ. ಈ ದೇಶದ ಸಂವಿಧಾನ ನಮ್ಮ ಮೂಲಕ ಆಗಬೇಕು. ಈ ದೇಶದ ಸಂವಿಧಾನ ಬಿಟ್ಟು ಬೇರೆ ಯಾವ ಪೊಲಿಟಿಕಲ್ ಪಾರ್ಟಿನೂ ಇಲ್ಲ. ಈ ಸಂವಿಧಾನವನ್ನು ಬಿಟ್ಟು ಮಾಡ್ತಕ್ಕಂಥ ಏನು ಆಕ್ಟಿವಿಟಿ ಇದೆ, ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಇದು ಒಂದು ಐಡಿಯಾಲಜಿ ಹೇಳ್ತಾ ಇದ್ದಾರೆ. ಇದರಿಂದ ಏನಿಲ್ಲ ಅವರಿಗೆ, ಇದರಿಂದ ಯಾರಿಗೂ ಏನಿಲ್ಲ, ಇದರಿಂದ ದೇಶಕ್ಕೂ ಏನಿಲ್ಲ. ಈ ಹಗಲೆಲ್ಲ ಮಾತನಾಡ್ತಿರ್ತ ಕೃಷ್ಣ ಈ ಹಿಂದೂ ಅಂತಕ್ಕಂಥ ಪದನ ತಂದು ಈ ಹಿಂದೂ ರಾಷ್ಟ್ರ ಅಂತಕ್ಕಂಥದ್ದು, ಹಿಂದೂಸ್ತಾನ್ ಅಂತಕ್ಕಂಥ ತಂದಿರತಕ್ಕಂಥ ಪದಗಳಿಂದ ಜನರಿಗೆ ಆಕರ್ಷಣೆ ಮಾಡೋದು ಬಿಟ್ಟರೆ ಯಾವ ರೀತಿಯಾದಂಥ ಡೆವಲಪ್ಮೆಂಟೇ ಇಲ್ಲ. ಜನ ಡೆವಲಪ್ಮೆಂಟ್ ಬಿಟ್ಟು ಬರೀ ಇದರಿಂದನೇ ಹೋಗ್ತಕ್ಕಂಥದ್ದು ಕಾಣ್ತಾ ಇದೆ. ಅದಕ್ಕೆ ಸರ್ಕಾರಗಳು ಹರಸಾಹಸ ಮಾಡಿ ಅಂಥದನ್ನೇ ಪ್ರಮೋಟ್ ಮಾಡಬೇಕು. ಯಾಕಂದ್ರೆ ಬೇರೆ ಪ್ರಶ್ನೆ ಕೇಳಬಾರ್ದು. ಈಗ ಯಾವುದೋ ಒಬ್ಬ ಎಜುಕೇಟೆಡ್ ಹುಡುಗದಾಗೆ ಜಪಾನ್ನಾಗ ಏನೈತೆ ಅಂತ ಕೇಳ್ರಿ, ಚೈನಾನಾಗ ಏನಾಗ್ತಾ ಇದೆ, ಇಂಡೋನೇಷ್ಯಾನಾಗ ಏನಾಗ್ತಾ ಇದೆ, ಬೇರೆ ದೇಶಗಳ ಬಗ್ಗೆ ಯಾವುದೂ ನಾಲೆಜೇ ಕೊಡಂಗಿಲ್ಲ ಈ ಮೀಡಿಯಾಗಳು. ಕೆಲವು ಮೀಡಿಯಾಗಳು ಬೇರೆ ದೇಶನಾಗ ಏನಾಗ್ತಾ ಇದೆ, ಸೈನ್ಸ್ ಹೆಂಗಿದೆ, ಟೆಕ್ನಾಲಜಿ ಹೆಂಗಿದೆ, ಬೇರೆ ದೇಶಗಳು ಯಾವ ರೀತಿ ಪ್ರಗತಿ ಆಗಿದೆ ನಮಗೇನು ಗೊತ್ತಿಲ್ಲ. ನಮ್ಮ ರಾಜ್ಯದಲ್ಲಿ ಏನು ಪ್ರಗತಿ ಆಗೈತೆ, ನಮ್ಮ ದೇಶದಲ್ಲಿ ಪ್ರಗತಿ ಆಗೈತೆ ಏನೂ ಗೊತ್ತಿಲ್ಲ. ಪ್ರಗತಿ ಇರ್ತಕ್ಕಂಥದ್ದು ಒಂದು ವೈಚಾರಿಕತೆ ತರೋದು ಅಥವಾ ಈ ಐಡಿಯಾಲಜಿನ ಪ್ರಮೋಟ್ ಮಾಡ್ತಕ್ಕಂಥ ಕೆಲಸ ಭಾಳ ಪ್ಲ್ಯಾಂಡ್ ಆಗಿ ಮಾಡ್ತಿದ್ದಾರೆ. ಇದರಿಂದ ಯಾರೆಲ್ಲ ಲಾಭ ಇದೆ ರೀ? ಯಾರೂ ಶಾಶ್ವತ ಇಲ್ಲ. ಯಾವ ಪೊಲಿಟಿಕಲ್ ಪಾರ್ಟಿನೂ ಶಾಶ್ವತ ಇಲ್ಲ, ಯಾವ ಲೀಡರು ಶಾಶ್ವತ ಇಲ್ಲ. ಶಾಶ್ವತ ಇರತಕ್ಕಂಥ ಈ ದೇಶದ ಜನ, ಈ ದೇಶದ ಸಂವಿಧಾನ. ಅದಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಬಿಜೆಪಿ ಸರ್ಕಾರ, ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಈ ಸಂದರ್ಭಕ್ಕೆ ಹೇಳಿಕೆ ಇಚ್ಛೆ ಬಯಸ್ತಾರೆ. ಏನು ಶಿವಣ್ಣ, ಕಳೆದ 1 ವಾರದಿಂದ ನಿಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಬಾರಿ ನಾನಿದೇ ನಾಯಕತ್ವ, ನಾನೇ ಲೀಡರು, ಪಕ್ಷ ನನಗೆಲ್ಲವನ್ನೂ ಕೊಟ್ಟಿದೆ, ನಾನು ಅದಕ್ಕೆ ಪಕ್ಷಕ್ಕೆಲ್ಲ ಕೊಟ್ಟಿದೆ ಅಂತ ಮಾತಾಡ್ತಾರೆ. ಯಾಕೆ ಸರ್ ಈ ನಾಯಕತ್ವದ ಗೊಂದಲ ಸೃಷ್ಟಿಯಾಗಿದೆ? ಈಗ ಗೊತ್ತಿಲ್ಲ ಅವ್ರು ಯಾಕೆ ಹಂಗೆ ಮಾತನಾಡ್ತಿದ್ದಾರೆ, ಅವ್ರು ಏನು ಮಾತನಾಡಿದಾರೆ ನಾನು ನೋಡಿಲ್ಲ ಕೂಡ ನಿಜ. ಬಟ್ ಇಂಥವಕ್ಕೆಲ್ಲ ಸಮರ್ಪಕವಾಗಿ ಇಂಥವೆಲ್ಲ ನಿರ್ಣಯಗಳನ್ನು ನಮ್ಮ ಹೈಕಮಾಂಡೇ ಮಾಡುತ್ತೆ. ಆ ರೀತಿ ಏನೋ ಅವ್ರು ಮಾತನಾಡಿದ್ದಾರೆ, ನಾನು ನೋಡಿಲ್ಲ. ಆ ರೀತಿ ಏನೋ ಮಾತನಾಡಿದ್ರೆ ನೀವು ಅವ್ರನ್ನೇ ದಯವಿಟ್ಟು ಕೇಳಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನನಗೆ ಗೊತ್ತಿಲ್ಲ ಸರ್, ಅಲ್ಲ, ಐ ರಿಯಲಿ ಡೋಂಟ್ ನೋ. ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಯಾವ ರೆಫರೆನ್ಸ್ನಲ್ಲಿ ಮಾತನಾಡ್ತಾರೆ ನಮಗೆ ಅರ್ಥ ಆಗಲ್ಲ. ನಾವು ಅದನ್ನ ಮಾತನಾಡಕ್ಕೆ ಹೋಗಿ ಸುಮ್ಮನೆ ಕಾಂಟ್ರವರ್ಸಿ ಹೇಳ್ಕೊಳಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಐ ಲಿಮಿಟ್ ಮೈ ಸೆಲ್ಫ್. ಅವ್ರು ಮಾತನಾಡಿದ್ರೆ ನೀವು ಅವ್ರನ್ನೇ ಕೇಳಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.